ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನೋಡಿ, 3 ಕಪ್ಪಷ್ಟು ದೋಸೆ ಅಕ್ಕಿಗೆ ಅರ್ಧ ಕಪ್ಪಷ್ಟು ಸಾಬುದಾನನ ಹಾಕ್ಕೊತಾ ಇದ್ದೀನಿ. ಮತ್ತು 1 ಕಪ್ಪಷ್ಟು ಉದ್ದಿನಬೇಳೆ, 1 ಕಪ್ಪಷ್ಟು ಅವಲಕ್ಕಿ, 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು ಮತ್ತು 1 ಹಿಡಿಯಷ್ಟು ಕಡಲೆಬೇಳೆ ಇಷ್ಟನ್ನು ಹಾಕ್ಕೊಂಡು ಒಂದು 3-4 ಬಾರಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು, ನೋಡಿ ನಾನು ಬೆಳಿಗ್ಗೆ ಒಂದು 11 ಗಂಟೆಗೆ ದೋಸೆ ಅಕ್ಕಿನೆಲ್ಲ ನೆನೆಸಿಕ್ಕೊಂಡೆ. 5 ಗಂಟೆ ಅಷ್ಟರಲ್ಲಿ ಗ್ರೈಂಡ್ ಮಾಡಿಕೊಂಡೆ, ಓವರ್ ನೈಟ್ ಇಟ್ಕೊಂಡಿದ್ದೀನಿ. ನೋಡಿ, ಸೂಪರಾಗಿ ಒಳ್ಳೆ ಬೆಣ್ಣೆ ಥರ ದೋಸೆ ಹಿಟ್ಟು ರೆಡಿ ಆಯಿತು. ಈಗ ದೋಸೆ ಹಿಟ್ಟಂತೂ ರೆಡಿ ಆಯಿತು. ನಾನು ಲಾಸ್ಟ್ ಟೈಮು 2-3 ದಿನದ ಹಿಂದೆ ಪೋಸ್ಟ್ ಮಾಡಿದ್ದೆ ಪೇಪರ್ ದೋಸೆನ, ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಈಗ ಶೇಂಗಾ ಚಟ್ನಿನ ರೆಡಿ ಮಾಡ್ಕೊತಾ ಇದ್ದೀನಿ. 1 ಕಪ್ಪಷ್ಟು ಕಡಲೆ ಬೀಜನ ಫ್ರೈ ಮಾಡಿಕೊಂಡು, ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಶುಂಠಿ ಇಷ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ, ತುಂಬ ತರಿಯಾಗಿ ಅಲ್ಲ, ತುಂಬ ನುಣ್ಣಗೆ ಅಲ್ಲ, ಮೀಡಿಯಮಲ್ಲಿ ನಾವು ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಸೊಪ್ಪು, ಸ್ವಲ್ಪ ಹಿಂಗು, ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ಒಗ್ಗರಣೆನ ಹಾಕ್ಕೊಂಡ್ರೆ ಶೇಂಗಾ ಚಟ್ನಿ ರೆಡಿ ಆಗುತ್ತೆ. ನೋಡಿ, ನಾನು 1 ಸೌಟ್ ಮಾತ್ರ ಹಿಟ್ಟನ್ನು ತೊಗೊಂಡಿದ್ದೀನಿ. ಹೆಂಚು ಪೂರ್ತಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ದೋಸೆನ. ತುಂಬ ತೆಳುವಾಗಿ, ಸಾಫ್ಟಾಗಿ, ಕ್ರಿಸ್ಪಿಯಾಗಿ ಮಾಡ್ಕೋಬೋದು ಪೇಪರ್ ದೋಸೆನ. ಸ್ವಲ್ಪ ತುಪ್ಪ ಬೆಣ್ಣೆ ಹಾಕಿ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ನಾವು ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ತುಪ್ಪ ಬೆಣ್ಣೆ ಹಾಕ್ಕೊಂಡು ದೋಸೆ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ, ಇದು ನಾನು ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡ್ಕೊಂಡಿದ್ದೀನಿ. ಇನ್ನೊಂದು ದೋಸೆ ಸ್ವಲ್ಪ ಸಾಫ್ಟಾಗಿ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಪೇಪರ್ ದೋಸೆನ ಮಾಡ್ಕೋಬೋದು. ತುಂಬ ಗರಿಯಾಗಿ ದೋಸೆ ರೆಡಿ ಆಗುತ್ತೆ. ಇದಕ್ಕೆ ರೆಡಿ ಮಾಡ್ಕೊಂಡಿರೋಂಥ ಶೇಂಗಾ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ದೋಸೆ, ಮತ್ತು ಗರಿಯಾಗಿಯೂ ಇದೆ. ತಿನ್ನೋಕ್ಕಂತೂ ತುಂಬಾ ಅದ್ಭುತವಾಗಿದೆ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಲ್ವಾ ಫ್ರೆಂಡ್ಸ್? ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಫಾಲೋ ಮಾಡಿ.